ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಯೂಸ್ ಮಾಡ್ತೀರಿ ಅಂದ್ರೆ 3 ಕ್ರೇಜಿ UPI ಹಿಡನ್ ಫ್ಯೂಚರ್ಸ್ ಹೇಳ್ತೀನಿ, ಪಕ್ಕ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ವಿಡಿಯೋನ ಪೂರ್ತಿ ನೋಡ್ರಿ ಗೊತ್ತಾಗತಿ. ಫಸ್ಟ್ ಫ್ಯೂಚರ್, ಇಲ್ಲಿ ಫೋನ್ ಪೇ ಓಪನ್ ಮಾಡಿ ಕೆಳಗ್ ಸ್ಕ್ರೋಲ್ ಮಾಡಿ ಮ್ಯಾನೇಜ್ ಪೇಮೆಂಟ್ ಅಂತ ಇರುತ್ತೆ. ಇಲ್ಲಿ ವಿ ವಾಲ್ ಅಂತ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಕೆಳಗ್ ಬಂದ್ರೆ UPI ಸೆಟ್ಟಿಂಗ್ ಇರ್ತೈತಿ ಅಂಡ್ ಇದ್ರೊಳಗೆ UPI ನಂಬರ್ ಇರ್ತೈತಿ. ಇಲ್ಲೇ ಕೆಳಗೆ ಆಡ್ ಅನದರ್ ನಂಬರ್ ಅಂತ ಇರ್ತೈತಿ. ಸೊ ಇದನ್ನ ಕ್ಲಿಕ್ ಮಾಡಿ ನಿಮಗೆ ಇಷ್ಟ ಆಗಿರೋ ಕಸ್ಟಮ್ ನಂಬರ್ ನ ಇಲ್ಲೇ ಟೈಪ್ ಮಾಡ್ರಿ ಅಂಡ್ ದೆನ್ ಕ್ರಿಯೇಟ್ ಅಂತ ಕೊಟ್ರೆ ಮುಗೀತು. ಸೊ ಇವಾಗ ನಿಮ್ ಪರ್ಸನಲ್ ನಂಬರ್ ಶೇರ್ ಮಾಡ್ಬೇಕಂತೇನಿಲ್ಲ, ಜಸ್ಟ್ ಆ ಕಸ್ಟಮ್ UPI ನಂಬರ್ ಕೊಟ್ರೆ ಸಾಕು, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ರೊಕ್ಕ ಬಂದ್ ಬೀಳ್ತೈತಿ. ಸೆಕೆಂಡ್ ಫ್ಯೂಚರ್, ನಾರ್ಮಲಿ ಒಂದು QR ಕೋಡ್ ಶೇರ್ ಮಾಡಿದ್ರೆ ಅವರು ಆ QR ಕೋಡ್ ನ ಸ್ಕ್ಯಾನ್ ಮಾಡಿ ಮ್ಯಾನುವಲಿ ಅಮೌಂಟ್ ಟೈಪ್ ಮಾಡಿ ಸೆಂಡ್ ಮಾಡ್ಬೇಕು. ಬಟ್ ನೀವು ಅವರಿಗೆ ಆ ಕಷ್ಟ ಯಾಕೆ ಕೊಡ್ತೀರಿ? ನಾನು ಒಂದು ಸಿಂಪಲ್ ಟ್ರಿಕ್ ಹೇಳ್ತಾ ನೋಡ್ರಿ. ಗೂಗಲ್ ಪೇ ಒಳಗೆ QR ಓಪನ್ ಮಾಡಿ ಇಲ್ಲಿ ಮೇಲೆ 3 ಡಾಟ್ಸ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ ಅಮೌಂಟ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಆ ಪರ್ಸನ್ ಎಷ್ಟು ಅಮೌಂಟ್ ಸೆಂಡ್ ಮಾಡ್ಬೇಕಲ್ಲ ಆ ಅಮೌಂಟ್ ನ ಇಲ್ಲೇ ಟೈಪ್ ಮಾಡ್ರಿ. ಈಗ ಇಲ್ಲೇ ಓಕೆ ಕೊಟ್ರೆ ಮುಗೀತು. ಇವಾಗ ಆ QR ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅವರಿಗೆ ಡೈರೆಕ್ಟ್ ಆಗಿ ಅಮೌಂಟ್ ತೋರಿಸುತ್ತೆ. ಆ ಅಮೌಂಟ್ ನ ಅವರು ನಿಮ್ಗೆ ಸೆಂಡ್ ಮಾಡ್ಬೋದು. ಥರ್ಡ್ ಫ್ಯೂಚರ್, ಯಾರು ನಿಮ್ಮ ಹತ್ರ ಸಾಲ ಇಸ್ಕೊಂಡಿರ್ತಾರ, ಸೊ ಅವರಿಗೆ ಡೈಲಿ ಕಾಲ್ ಮಾಡಿ ಅಥವಾ ಡೈಲಿ ಮೆಸೇಜ್ ಮಾಡಿ ದುಡ್ಡು ಕೇಳಾಕ ಒಂಥರ ಅಜೀಬ್ ಅನಿಸುತ್ತಲ್ಲ. ಸೊ ಇನ್ಮೇಲೆ ಆ ಟೆನ್ಷನ್ ಇರಂಗಿಲ್ಲ. ಜಸ್ಟ್ ನೀವು ಇಲ್ಲಿ ಫೋನ್ ಪೇ ಓಪನ್ ಮಾಡ್ಕೊಂಡು ಅವ್ರ ಪೇಮೆಂಟ್ ಚಾರ್ಟ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ರಿ. ಇಲ್ಲಿ ಮೇಲೆ ಒಂದು ಗಡಿಯಾರದ ಐಕನ್ ಐತಿ, ಅದನ್ನ ಕ್ಲಿಕ್ ಮಾಡಿ ಇಲ್ಲೇ ಅವರು ನಿಮ್ಗೆ ಅಮೌಂಟ್ ಎಷ್ಟು ಕೊಡ್ಬೇಕಲ್ಲ ಆ ಅಮೌಂಟ್ ನ ಇಲ್ಲಿ ಹಾಕ್ರಿ. ಸೊ ಅವ್ರಿಗೆ ರಿಮೈಂಡರ್ ವೀಕ್ಲಿ ಹೋಗ್ಬೇಕಾ ಅಥವಾ ಮಂತ್ಲಿ ಹೋಗ್ಬೇಕಾ ನೋಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ರಿ ಅಂಡ್ ದೆನ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕಂತ ಡೇಟ್ ಚೂಸ್ ಮಾಡಿ ಸೇವ್ ಮಾಡ್ರಿ. ಸೊ ಇವಾಗ ಅವರು ಆ ಅಮೌಂಟ್ ಪೇ ಮಾಡೋ ತನಕ ಅವ್ರಿಗೆ ರಿಮೈಂಡರ್ ಹೋಗ್ತಾ ಇರ್ತೈತಿ. ಮಸ್ತ್ ಅಲ್ಲ? ಇದ್ರೊಳಗೆ ನಿಮ್ಗೆ ಯಾವ ಫೀಚರ್ ಚಂದ ಅನಿಸ್ತೋ ಕಾಮೆಂಟ್ ಮಾಡ್ರಿ.